ಹಲೋ. ನನ್ನ ಜೋಪಾಗೆ ಹೋಗುವಾಗ ಒಬ್ಬ ಮಹಿಳೆ ನನಗೆ ಪಾಠವನ್ನು ಹೇಳಿ ಜೀವನವನ್ನು ರೂಪಿಸಿದವಳು. ಅವರೇ ನನ್ನ ಗುರುಮಾತೆ. ನನ್ನನ್ನು ಪ್ರೀತಿ ಮಾಡುತ್ತಾ ನನ್ನ ಬೇಕು ಬೇಡಗಳನ್ನು ನೋಡಿಕೊಂಡವಳು ನನ್ನ ಧರ್ಮಪತ್ನಿ. ನನಗೆ ಕಷ್ಟ ಎಂದಾಗ ತನ್ನ ಕಷ್ಟವೆಂದು ಭಾವಿಸಿ ಸಮಾಧಾನ ಪಡಿಸುವವಳೇ ನನ್ನ ಮಗಳು. ನಾನು ದೈವಾಧೀನವಾದಾಗ ಮಲಗಲು ಜಾಗ ಕೊಡುವವಳು ನನ್ನ ಭೂಮಿ ತಾಯಿ. ನೀವು ಪುರುಷರಾಗಿದ್ದಲ್ಲಿ ಪ್ರತಿಯೊಂದು ಹೆಣ್ಣನ್ನು ಗೌರವಿಸಿ, ನೀವು ಮಹಿಳೆಯಾದಲ್ಲಿ ಇಂತಹ ಮಹೋನ್ನತಿ ಗುಣದ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡಿ ಅಂತ ಹೇಳ್ತಾ, ಪ್ರತಿ ವ್ಯಕ್ತಿಯ ಯಶಸ್ವಿಯ ಹಿಂದೆ ಇರುವ ನಿಸ್ವಾರ್ಥ ತ್ಯಾಗಮಯಿ ಕ್ಷಮೆಯಾಧರಿತ್ರಿ ತಾಯಿ ಹೃದಯದ ಎಲ್ಲ ಮಹಿಳೆಯರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಆದ ಸ್ವಾಗತವನ್ನ ಕೋರುತ್ತೇನೆ. ಮಹಾದೇವ ಸುತ ಗುರು ಗುಹನೋತ್ತಮ, ಮಹಾದೇವ ಸುತ ಗುರು ಗುಹನೋತ್ತಮ, ಮಾರುತೋಟಿ ಪ್ರಕಾಶಂ ಶಾಂತಂ, ಮಾರುತೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯ ನಾಟಕಾದಿ ಪ್ರಿಯ. ನಮಸ್ಕಾರ. ಮಾರ್ಚ್ 9 ರಂದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸುತ್ತೇವೆ. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸೀತಾ ಆ್ಯಂಡ್ ಶಿಶು ಮಂದಿರ ಸಹಭಾಗಿತ್ವದಲ್ಲಿ ನಾರಿ ಇ ಡ್ರೈವ್ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ತಮ್ಮ ಪರಿಶ್ರಮದಿಂದ ಕುಟುಂಬವನ್ನು ನಡೆಸಿ ಸ್ವಯಂ ಉದ್ಯೋಗ ಮಾಡಿಕೊಂಡು ಇತರ ಮಹಿಳೆಯರಿಗೆ ಮಾದರಿಯಾಗಿ ಹೆಜ್ಜೆ ಇಟ್ಟಿರುವ 8 ಧೀರ ಮಹಿಳೆಯರನ್ನು ಗೌರವಿಸುತ್ತೇವೆ. Can you give them a big hand? And even now I ride. My favorite bike is Bullet. Yeah? So, ಮತ್ತೆ ಹೇಳ್ತೀನಿ, ಸ್ಟೋರಿ ಹೇಳಿಲ್ಲ ನೋಡಿ. ಅದಾದ್ಮೇಲೆ ಆಬ್ವಿಯಸ್ಲಿ ಯು ಲರ್ನ್ ಯೋರ್ ಕಾರ್ ಅಂಡ್ ಎವ್ರಿಥಿಂಗ್, ರೈಟ್? ಒಂದೇ ಗಾಡಿ ನನಗೆ ಗೊತ್ತಿಲ್ಲ. ಇವಾಗ ಟ್ರಕ್ ಕೊಟ್ಟರು ನಾನು ಡ್ರೈವ್ ಮಾಡ್ತೀನಿ, ಆಟೋ ಗೊತ್ತಿಲ್ಲ. ಯಾರಾದ್ರೂ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀರಾ? ಏರ್ಪೋರ್ಟ್ ಬರುವಾಗ ನನ್ಗೆ ಹೇಳ್ಕೊಟ್ಟಿಲ್ಲ ಅಂದ್ರೆ ಒಳಗ್ ಬಿಡಲ್ಲ ನಿಮ್ಮನ್ನ. ವೆರಿ ಪ್ರೌಡ್ ಆಫ್ ಯು, ಬಿಕಾಸ್ ದೆರ್ ಇಸ್ ನಥಿಂಗ್ ಆನ್ ಅರ್ತ್ ದಟ್ ವಿ ಕಾಂಟ್ ಡೂ, ಅಲ್ವಾ? ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಯಾರು ಸ್ಟಾಪ್ ಮಾಡ್ತಾರೆ? ಯಾರು ಮಾಡಲ್ಲ. ಯಾ ಸೊ ವಿತ್ ದ್ಯಾಟ್ ಮಾತನಾಡಿದ ನಮ್ಮ ಪ್ರೀತಿಯ ನಳಿನ ಜಾರ್ಜ್ ಅವರಿಗೆ ಧನ್ಯವಾದಗಳು. ಪ್ರಾದಂತಹ ಶಿಲ್ಪಾ ಅಜಿತ್ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿಜಯಪುರ ನಾಗರಿಕರ ಅದೊಂದು ಟ್ರೈನಿಂಗ್ ಕೊಟ್ಬಿಟ್ಟು 8 ಜನ ಮಹಿಳೆಯರಿಗೆ ಅವರು ಉಚಿತವಾಗಿ ಆಟೋವನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ತುಂಬ ಖುಷಿ ಆಗುತ್ತೆ. ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಾನು ಇದರಲ್ಲಿ ಒಂದು ಭಾಗಿಯಾಗಿರ್ತೀನಿ ಅಂತ ಖಂಡಿತವಾಗಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ.
ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು, ಮೇಡಮ್ ಆಗಿರ್ಬೋದು ಅಥವಾ ಟೀಮ್ಸ್ ಆಗಿರ್ಬೋದು. ಆಮೇಲೆ ಈ 8 ಜನ ಹೆಣ್ಮಕ್ಳು ಏನಿದ್ದಾರೆ ಖಂಡಿತವಾಗಿಯೂ ಬಂದು ಸಪೋರ್ಟ್ ಮಾಡಿದ್ರು. ಪ್ರತಿದಿನ ಬಂದು ಟೈಮ್ಗೆ ಅವರು ಆಟೋ ಕಲಿಯೋದಾಗಿರ್ಬೋದು, ಪ್ರಮೀಳಾ ಅವರು ಆಟೋ ಟ್ರೈನಿಂಗ್ ಹೇಳ್ಕೊಟ್ಟಿದ್ದಾರೆ, ಮಂಜುಳಾ ಅವರು ಆ ಟೀಮ್ನೆಲ್ಲ ಪ್ರತಿದಿನ ಕಾಲ್ ಮಾಡಿ ಅವ್ರಿಗೆ ಟೈಮಿಂಗ್ಸ್ ಕೊಟ್ಟು ಅದು ಕಲೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ತುಂಬ ದಿನ ಸಂಪಾದನೆ ಮಾಡಿ ಇವರು ಒಂದೊಂದು ಆಟೋನ ಒಬ್ಬರಿಗೆ ಕೊಡಿಸೋವಂಥ ಮಟ್ಟಕ್ಕೆ ಬೆಳಿಬೇಕು ಅಂತ ನಾನು ಆಸೆ ಪಡ್ತೀನಿ. ಆಮೇಲೆ ಇದಕ್ಕೆ ತುಂಬ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ಒಂದು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಅವಕಾಶಕ್ಕೆ ಧನ್ಯವಾದಗಳು. ಯಾಕಂದರೆ ಈ ಒಂದು ಅವಕಾಶ ಇಲ್ಲಿ ನಿಂತ್ಕೊಂಡು ಮಾತನಾಡೋದು ನಂಗೆ ಖುಷಿ ಆಗ್ತಾಯಿದೆ. ಯಾಕಂದರೆ ಇಂದು ಸಮಾಜದಲ್ಲಿ ಅನೇಕ ಮಹಿಳೆಯರಿಗೆ ಅವಕಾಶಗಳು ಮತ್ತು ಬೆಂಬಲ ತುಂಬ ಅವಶ್ಯಕತೆ ಇದೆ. ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈ ರೀತಿಯಾದ ಅವಕಾಶವನ್ನು ಕಲ್ಪಿಸಿಕೊಡುತ್ತಿರುವುದು ನಿಜವಾಗ್ಲೂ ನಮ್ಮ ಭಾಗ್ಯ ಅಂದ್ಕೊಳ್ತೇನೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಆಸೆ ಇದೆ, ಒಂದು ಟ್ಯಾಲೆಂಟ್ ಇದೆ ಅವ್ರಿಗೆ, ಆದರೆ ಪ್ರತಿಭೆ ಇದೆ, ಶಕ್ತಿ ಇದೆ, ಆದರೆ ಎಂಕರೇಜ್ ಮಾಡೋರಿಲ್ಲ. ನಿರಾಶೆ ಅಂತೂ ಮಾಡಲ್ಲ. ಇದೇ ರೀತಿ ಇವರ ಸೇವೆ ಅನೇಕರಿಗೆ ಆಶೀರ್ವಾದವಾಗಿರಲಿ ಅಂತ ನಾನು ಬಯಸ್ತೇನೆ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರು, ನಾವು ಆಟವನ್ನು ಕಲಿತು ಇದು ಅಜಿತ್ ಶಿಲ್ಪಾ ಮ್ಯಾಮ್ ಅವರು ನಮಗೆ, ನಾವು ಎಲ್ಲೋ ಇದ್ದು ಹೂವು ವ್ಯಾಪಾರ ಮಾಡ್ತಾ ಇತ್ತು, ಅವ್ರನ್ನ 1 ಗಂಟೆಯಲ್ಲಿ ಬಂದು ಈ ಥರ ಇದೆ ಹೋಗಿ ಮಾಡ್ತೀರಾ ಮೇಡಮ್ ಕಲಿತೀರಾ ಅಂದರು. ಆಮೇಲೆ ಬಂದು ನಾವು 20 ದಿನ ಟ್ರೈನಿಂಗ್ ತಗೊಂಡು ಶಿಶು ಮಂದಿರದಲ್ಲಿ ಮಂಜುಳಾ ಅನ್ನೋರು ನಮಗೆ ಫೋನ್ ಕಾಲ್ ಮಾಡಿ, ಆಮೇಲೆ ಪ್ರಮೀಳಾ ಮೇಡಮ್ ಅವರು ತುಂಬ ನಮಗೆ ಸಹಾಯ ಮಾಡಿ, ಸಿದ್ಧರಾಜ್ ಸರ್ ಅವನು ಸಹ ನಮಗೆ ರೋಡಲ್ಲಿ ಕರ್ಕೊಂಡೋಗಿ ಎಷ್ಟು ಧೈರ್ಯ ತುಂಬಿದ್ರು ಅಂದರೆ ಅಷ್ಟು ನಮಗೆ ಖುಷಿ ಆಗುತ್ತೆ. I tell you what happened. We have given 210 autos, but the first time we have seen a leader involved in the selection, highly fair way of selection, no favoritism, involved in every little step. We have come as a guest. Usually we used to organize the program. Persons like councillors will come as a guest. And she, along with Sweta ma'am, they both have done this entire work, because of which today on an International Women's Day celebration we are able to give this. Thank you so much. I'm sure with the support, not 8, that 8 can become 80. Yes, sir. It forward. And once again, all that we would like to say to SITA and International Airport Foundation, wonderful project to invest, 100% successful for families. Let us continue to do, not just for one village, one area, for the entire area where you are connected, and we are ready to support. And the last but not the least, the Bajaj. Thank you, sir. Thank you so much. It is not going to be 8. The 8 will become 8. The reason why Bajaj here, very steady, strong. The impact of any accident will be very, very minimal for the drivers because of the strong body. 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಮನೆಗೆ ಬರೋಳು. ನಮ್ಮನ್ನೆಲ್ಲ ಈ ಥರ ಟ್ರೈನಿಂಗ್ ಇದೆ ಅಂತ ಆರಿಸ್ಕೊಂಡವ್ರು ಶಿಲ್ಪಾ ಮೇಡಮ್, ಅವ್ರಿಗೆ ನಮ್ಮ ತುಂಬಿರೋದು ಹೇಳೋದು ಧನ್ಯವಾದಗಳು. ಮತ್ತು ನಮ್ಮಲ್ಲಿ ಧೈರ್ಯ ತುಂಬಿದವರು ಜಾನ್ ಸಾರು, ಅಭಿನಂದನ್ ಸಾರು, ಮತ್ತು ಶ್ವೇತಾ ಮೇಡಮು, ಎಲ್ಲರೂ ನಮ್ಮಲ್ಲಿ ತುಂಬ ಧೈರ್ಯ ತುಂಬಿದ್ರು. ಈ ಥರ ನೀವು ಮಾಡಿದ್ರೆ ನಿಮಗೆ ಇನ್ನೂ ಒಳ್ಳೆಯದಾಗುತ್ತೆ, ಇನ್ನು ಮುಂದೆ ನೀವು ತುಂಬ ಎತ್ತರಕ್ಕೆ ಏರ್ತೀರಾ ಅಂತಾನು ಅವರು ತುಂಬ ಧೈರ್ಯ ಕೊಟ್ಟರು. ಅದೇ ರೀತಿಯಾಗಿ ನಮ್ಗೊಂದು ಒಳ್ಳೆ ಮೇಡಮನ್ನು ಸಹ ಕೊಟ್ಟರು. ನಾವೆಷ್ಟು ತಪ್ಪುಗಳು ಮಾಡಿದ್ರು ನಮ್ಮನ್ನ ತಾಯಿ ಥರ ಹೊಟ್ಟೆಲಿ ಇಟ್ಕೊಂಡು ನೋಡ್ಕೊಂಡ್ರು ನಮ್ಮ ಮೇಡಮ್. ಥ್ಯಾಂಕ್ಸ್. Sita, I just feel so proud to be part of this kind of activity or a program that we are launching. I think that's exceedingly important to have women being empowered. And making women empowered means we are making the society more empowered. Society drives the state to be more empowered, and state makes India empowered, or the country empowered. So thank you, ladies, and thank you, Bael, for seeing the vision, and of course, sir, to see the vision
of having women who are the roots of a society. So if you sow and if you invest in women, what they do is that they give more back to the society. Their children learn. Hands raised, who are the 8 people? Guys, look at them. They are the new heroes. A big clap for them. Okay? Even I don't know how to drive an auto. I have to come and learn from you after a month. Yeah? Okay? So I have to come and learn, and then I will be also riding an auto with you guys. That would be fun, I guess. So thank you. This is a great initiative. It also touches upon sustainability. ಅವ್ರು ಯಾರ್ಯಾರು ಅಂತ ಹೇಳ್ತೀನಿ, ಯಾಕೆಂದ್ರೆ ಅವ್ರು ಎಲ್ಲದನ್ನು ಹೇಳಿದ್ರು, ಬಟ್ ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಒಂದು ಸ್ಕೂಲ್ನಲ್ಲಿ ಒಬ್ರು ಟೀಚರ್ ಇರ್ತಾರೆ, ಅವ್ರ ಮೇಲೆ ಒಬ್ರು ಹೆಡ್ ಮಾಸ್ಟರ್ ಇರ್ತಾರೆ, ಅವ್ರ ಮೇಲೆ ಒಬ್ರು ಪ್ರಿನ್ಸಿಪಲ್ ಇರ್ತಾರೆ. ಹಾಗೆ ಬಯಲಲ್ಲಿ ಒಬ್ರು ಪ್ರಿನ್ಸಿಪಲ್ ಇದ್ದಾರೆ, ಅವ್ರ ಹೆಸರು ಮಿಸ್ಟರ್ ಹರಿ ಮರಾರ್ ಅಂತ. ಅವ್ರ ಅಂಡರೆ ಕೆಲವು HM ಇರ್ತಾರೆ, ಅವರೇ ಬಂದ್ಬಿಟ್ಟು ನಳಿನಿ ಮ್ಯಾಮ್. ಸೊ ನಳಿನಿ ಮ್ಯಾಮ್ ಬಂದ್ಬಿಟ್ಟು ಒಂದು ಎಂಟೈರ್ ಆರ್ಗನೈಸೇಷನ್ ಅಲ್ಲಿ, ಈಗ ಮ್ಯಾನ್ ಪವರ್ ಅಂತ ಬೇಕಾಗುತ್ತೆ ಹೌದಾ, ಒಂದು ಕೆಲಸ ನಡಿಬೇಕು ಅಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಇಷ್ಟು ಜನ ಬೇಕು, ಈ ಕೆಲಸಕ್ಕೆ ಇಷ್ಟು ಸ್ಯಾಲ್ರಿ ಕೊಡಬೇಕು, ಅವ್ರು ಇಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಅವ್ರ ಹೆಲ್ತ್ ಹಿಂಗಿರ್ಬೇಕು, ಅವ್ರ ಮೆಂಟಲ್ ವೆಲ್ನೆಸ್ ಹಿಂಗಿರ್ಬೇಕು ಅಂತ ನೋಡ್ಕೊಳ್ಳಿಕ್ಕೆ ಒಬ್ರು ಇರ್ತಾರೆ ಅಲ್ಲ, ಅವರು ಇನ್ಫ್ಯಾಕ್ಟ್ ಅವರೇ ಹಾರ್ಟ್ ಬೀಟ್ ಆಫ್ ದಿ ಆರ್ಗನೈಸೇಷನ್. HRs ಆರ್ ದಿ ಹಾರ್ಟ್ ಬೀಟ್ ಆಫ್ ದಿ ಆರ್ಗನೈಸೇಷನ್ ಅವರು. ಆಮೇಲೆ ನೆಕ್ಸ್ಟ್ ಆನಂದ್ ಸರ್ ಶಿಶು ಮಂದಿರ್ ಅಂತ ಎಲ್ಲ ಕಡೆ ಮಾತಾಡ್ತಿದೀವಿ. ಶಿಶು ಮಂದಿರ್ ಎದ್ದು ನಿಂತ್ಕೋಬೇಕು ಅಂದ್ರೆ ಒಂದು ಬ್ಯಾಕ್ ಬೋನ್ ಬೇಕು, ಆ ಬ್ಯಾಕ್ ಬೋನೇ ಆನಂದ್ ಸರ್. ಓಕೆ, ಇಷ್ಟೋ ತನಕ ಮಾತಾಡ್ತೀವಿ, 8 ಆಟೋ ಕೊಡ್ತೀವಿ, ಡ್ರೈವಿಂಗ್ ಕಲಿಸ್ತೀವಿ, ಇದಕ್ಕೆಲ್ಲ ಫಂಡ್ ಸಪೋರ್ಟ್, ಮೆಟೀರಿಯಲ್ ಸಪೋರ್ಟ್, ಹ್ಯೂಮನ್ ಪವರ್ ಸಪೋರ್ಟ್ ಎಲ್ಲದೂ ಬೇಕಿತ್ತು. ಆ ಒಂದು ಸಪೋರ್ಟ್ ಕೂಡ ಸಪೋರ್ಟ್ ಮಾಡ್ತಾ ಇರೋದು ಸೀತಾ ಅವರು. ಓಕೆ, ಇವಾಗ ಯಾರ್ಯಾರು ಏನೇನು ಮಾಡಿದ್ರು ಅಂತ ಗೊತ್ತಾಯ್ತು. ಒಂದು ಆರ್ಗನೈಸೇಷನ್ ಈ ಪ್ರಾಜೆಕ್ಟ್ನ ನಿಮ್ಮ ತನಕ ತರಲಿಕ್ಕೆ ಇದು ತಪ್ಪು, ಇದು ಸರಿ, ಹೀಗೆ ಮಾಡಿದ್ರೆ ಒಳ್ಳೇದು, ಹೀಗೆ ಮಾಡಿದ್ರೆ ತಪ್ಪಾಗತ್ತೆ, ಹೀಗೆ ಮಾಡಿದ್ರೆ ಲೀಗಲ್ ಆಗುತ್ತೆ, ಹೀಗೆ ಮಾಡಿದ್ರೆ ಇಲ್ಲೀಗಲ್ ಆಗುತ್ತೆ ಅಂತ ಹೇಳ್ಕೊಟ್ಟಿತ್ತು ನಮ್ಮ ಲೀಗಲ್ ಟೀಮ್. ಕೆನ್ ಯು ಆಲ್ ಪ್ಲೀಸ್ ಸ್ಟ್ಯಾಂಡ್ ಅಪ್ ಫಾರ್ ಅ ಸೆಕೆಂಡ್. ಅವ್ರು ನಮ್ಮ ಲೀಗಲ್ ಟೀಮ್, ಬಯಲ್ ಲೀಗಲ್ ಟೀಮ್, ಮಾಳವಿಕಾ, ಮಂಜುನಾಥ್ ಅಂಡ್ ಶ್ರೀನಾಥ್. CSR ಟೀಮ್ ಅಂತ ಮಾತಾಡ್ತಾ ಇದ್ದೀವಿ. CSR ಟೀಮ್ ಒಬ್ಬರಿಂದ ಆಗೋದಿಲ್ಲ. ನಾನು ಸೌಮ್ಯ, ನನ್ನ ಜೊತೆಗಿರೋರು ಶ್ವೇತಾ, ಕೇಶವ್ ಅಂಡ್ ರಮೇಶ್, ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಅವರಿಬ್ರು ನನ್ನ ಟೀಮ್. ಓಕೆ, ಆಮೇಲೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ನಗ್ತಾ ಇರ್ತಾರೆ ಅಂತ. ಅವ್ರ ಹೆಸರು ಅನುಪಮ್, ಅವ್ರು ಕೂಡ ಬಾಯಲಿಂದ ಬಂದಿರೋದು. ನೀವೆಲ್ಲ ಇನ್ಸ್ಟಾಗ್ರಾಮ್ ನೋಡ್ತೀರಾ ಅಲ್ವಾ? ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಸೊ ನಳಿನಿ ಮ್ಯಾಮಿಗೆ ಯಾವಾಗಲೂ ಸಪೋರ್ಟಿವ್ ಆಗಿ ಇನ್ನೊಬ್ರು ಇರ್ತಾರೆ ಅವ್ರ ಕ್ಯಾಲೆಂಡರ್ನ ನೋಡ್ಕೊಳ್ಳಿಕ್ಕೆ. ಬಿಕಾಸ್ ನಳಿನಿ ಮ್ಯಾಮ್ನ ಮೀಟ್ ಮಾಡೋದು ಅಂದ್ರೆ ಆರ್ಗನೈಸೇಷನ್ ಒಳಗಡೆ ಅಷ್ಟು ಈಸಿ ಅಲ್ಲ. ಅವ್ರು ನಿಮ್ಮನ್ನು ಮೀಟ್ ಮಾಡಕ್ ಬಂದಿರಂದ್ರೆ ನಿಮ್ದೆಲ್ಲ ಪುಣ್ಯ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅವ್ರನ್ನ ಮೀಟ್ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅವ್ರ ಕ್ಯಾಲೆಂಡರ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅವ್ರ ಜೊತೆಗೆ ಇರ್ತಾರೆ. ಅವ್ರ ಹೆಸರು ರಜಿತಾ. ವೇರ್ ಇಸ್ ರಜಿತಾ? ಅಂಡ್ ಇದೇ ತರ ಈಗ ಸೀದಾ ಹೇಗೆ ನಮಗೆ ಸಪೋರ್ಟ್ ಮಾಡ್ತು, ಅದೇ ರೀತಿ ಕೆಲವು ಕಂಪನೀಸಿಂದ ಫಂಡ್ಸ್ ತರೋದು, ಕೆಲವು ಕಂಪನೀಸ್ ಜೊತೆ ಇಂಟರಾಕ್ಟ್ ಮಾಡೋದು, ಅದನ್ನು ಕೂಡ ಮಾಡೋರು ಒಬ್ರು ಬಂದಿದ್ದಾರೆ. ಅವ್ರ ಹೆಸರು ಮಿಸ್ಟರ್ ಚಂದನ್ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಿದೆ. ಇವರೆಲ್ಲರೂ ಬಯಲ್ ಟೀಮ್. ಶಿಶು ಮಂದಿರ್ ಟೀಮ್ನ ನೋಡಿದ್ದೀರಾ, ಬಜಾಜ್ ಟೀಮ್ನ ನೋಡಿದ್ದೀರಾ, ಟ್ರೈನರ್ಸ್ನ ನೋಡಿದ್ದೀರಾ. ಸೊ ಇವಾಗ ನಾನು ಬಂದಿರೋದು ಥ್ಯಾಂಕ್ಸ್ ಹೇಳಲಿಕ್ಕೆ. ಸೊ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ನೀವು 8 ಜನ ಕಮಿಟ್ ಆಗಿಬಿಟ್ಟು ನೀವು ಪ್ರೂವ್ ಮಾಡಿ ತೋರಿಸಿ. ಏನಾಗುತ್ತೆ, ಒಂದು ಪ್ರಾಜೆಕ್ಟ್ ನಾವು ಲಾಂಚ್ ಮಾಡ್ತೀವಿ ಅಂತ ತಕ್ಷಣ ಹೆಣ್ಮಕ್ಳಿಗೆ ಕೊಟ್ಟರೆ ಇಲ್ಲ ಗಂಡು ಮಕ್ಳು ತಗೊಳ್ತಾರೆ. ತುಂಬ ಬೇಗ ಒಪಿನಿಯನ್ ಫಾರ್ಮ್ ಆಗುತ್ತೆ. ನೀವು ಆ ಒಪಿನಿಯನ್ ಫಾರ್ಮ್ ಆಗದೆ ಇರೋ ಹಂಗೆ ನೋಡ್ಕೋಬೇಕು. ಇವತ್ತು ಹೆಂಗೆ ಆನಂದ್ ಸರ್ ಹೇಳಿದ್ರು, ಅವತ್ತು 50ರಿಂದ ಸ್ಟಾರ್ಟ್ ಆಗಿದ್ದೀವಿ, 200 ತನಕ. ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿ ಚೆನ್ನೈ, ಮೈಸೂರು ಎಲ್ಲ ಕಡೆ ಹೋಗ್ತಾ ಇದೆ. ಈಗ ಇಲ್ಲಿ ಏರ್ಪೋರ್ಟ್ ಹತ್ರನೂ ಬಂದಿದೆ. ನಿಮ್ಮ ಆಟೋಗಳು ಏರ್ಪೋರ್ಟ್ ಸುತ್ತದಲ್ಲೂ ಓಡಾಡ್ತಾ ಇರುತ್ತೆ. ಇದೆಲ್ಲದಕ್ಕೂ ಒಂದು ಸೀಡ್ ಮರ ಆಗಬೇಕು ಅಂದ್ರೆ ಆ ಸೀಡ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಆ ಸೀಡೇ ಶಿಲ್ಪ ಮ್ಯಾಮ್. ಓಕೆ, ಸೊ ಥ್ಯಾಂಕ್ ಯು ಎವ್ರಿ ಒನ್. ನಿಮ್ಮನ್ನ ನೀವು ಕಮಿಟ್ ಆಗೋದಲ್ದೇ ನೀವು ನಮಗೂ ಕೂಡ ಒಂದು ಕಮಿಟ್ಮೆಂಟ್ ಕೊಡಿ. ಯಾವುದೇ ಕಾರಣಕ್ಕೂ ಈ ಆಟೋ ಮಿಸ್ಯೂಸ್ ಆಗೋದಿಲ್ಲ. ನಾವು ಚೆನ್ನಾಗಿ ಅರ್ನ್ ಮಾಡ್ತೀವಿ. ನಮ್ಮ ಫ್ಯಾಮಿಲೀಸ್, ಆನಂದ್ ಸರ್ ಬೆಳಗ್ಗೆ ಹೇಳ್ತಾ ಇದ್ರು, ಯಾರು ಆಟೋ ಡ್ರೈವ್ ಮಾಡ್ತಿದ್ರು ಅವರು ಯಾರ್ದೋ ಮನೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರಂತೆ, ಇವಾಗ ಅವ್ರ ಮನೆಗೆ ಕೆಲ್ಸಕ್ಕೆ ಬರ್ತಾರಂತೆ ಒಬ್ರು. ಅಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಡ್ರೈವ್ ಮಾಡ್ತಾ ಇರೋರು. ಸೊ ನೀವು ಎಲ್ಲರೂ ನಿಮ್ಮ ಸ್ವಂತ ಮನೆ ತಗೊಂಡು ನೀವು 4 ಜನಕ್ಕೆ ಕೆಲಸ ಕೊಡೋಂಗೆ ಆಗಬೇಕು. ಪ್ರಾಮಿಸ್ ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್. Hold it.